ನಿಮಿಷ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಯಶವಂತರಾಯಗೌಡ ಪಾಟೀಲ್ ಇದ್ದಾರೆ, ಮಾತಾಡಿ. ಸರ್, ರಾಜೀನಾಮೆ ಕೊಟ್ಟಿದ್ದೀರಾ? ರಾಜೀನಾಮೆ ಕೊಡೋ ಇದಕ್ಕೆ ಸ್ಟಿಕನ್ ಹಾಕ್ತೀರಾ ಸರ್? ಎಸ್, ರಾಜೀನಾಮೆ ಕೊಟ್ಟ ಬಳಿಕ ಸ್ಟಿಕ್ ಆನ್ ಆಗಲಿಲ್ಲ ಮತ್ತು ರಾಜೀನಾಮೆ ಕೊಡಬೇಕು. ನಾನು ಕೊಟ್ಟ ಬಳಿಕ ಮುಗೀತದು. ಅಲ್ಲ, ಯಾವ್ದೋ ಒಂದು ಬೋರ್ಡ್ ಚೇರ್ಮನ್ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತೀವಿ, ಈ ರೀತಿ ಮನವೊಲಿಕೆ ಮಾಡಿ ವಾಪಸ್ ತೆಗೆಸೋ ಉದಾಹರಣೆ ಇದ್ದಾವೆ ಸರ್. 23ರಾಗೆ ಬೋರ್ಡ್ ಕಾರ್ಪೊರೇಷನ್ ಕೇಳಿದಾಕ್ರೆ ನಾನು ನಯವಾಗಿ ತಿರಸ್ಕಾರ ಮಾಡೋದು. ಈಗ ಒಪ್ಕೋತೀನ? ಆಮೇಲೆ ಬರೀ ನಾನು ಈ ಮಂತ್ರಿ ಸ್ಥಾನಕ್ಕೆ ಕೊಟ್ಟಿಲ್ಲ, ಇಡೀ ಪಕ್ಷದೊಳಗೆ ಏನು ನಡವಳಿಕೆಗಳನ್ನು ನಡೀತಾ ಇವೆ, ನಮ್ಮಂಥ ಅವ್ರ ಮೇಲೆ ಏನು ಗದಾಪ್ರಹಾರ ಆಗ್ತಾಯಿದೆ, ಪ್ರಾಮಾಣಿಕರಿಗೆ ನಿಷ್ಠಾವಂತರಿಗೆ ಬೆಲೆ ಇಲ್ಲ ಅಂತ ಗೊತ್ತಾದ ಬಳಿಕ ಅನ್ನಕ್ಕೆ ಅನಿವಾರ್ಯವಾಗಿ ನಾನು ಈ ತೀರ್ಮಾನ ಮಾಡಿದ್ದೀನಿ. ಬರೀ ಸಚಿವ ಸ್ಥಾನಕ್ಕೆ ಅಷ್ಟೇ ಅಲ್ಲ, ಇಡೀ ಪಕ್ಷದೊಳಗೆ ಏನು ಒಂದು ವಾತಾವರಣ, ಉಸಿರುಗಟ್ಟು ವಾತಾವರಣ ಏನು ನಿರ್ಮಾಣ ಆಗಿದೆ, ಇಂಥದ್ರಲ್ಲಿ ಮುಂದುವರ್ಲಿಕ್ಕೆ ನಾನು ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಈಗ ನಿಮ್ಮ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಹೇಳ್ತಾ ಇರೋದು ಒಂದೇ, ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ತಪ್ಪೋದಕ್ಕೆ ಎಂ ಬಿ ಪಾಟೀಲೇ ಕಾರಣ. ಇರ್ಬೋದು, ಅವ್ರ ಭಾವನೆ ಆ ರೀತಿ ಬಂದಿದೆ ಅಂದರೆ, ನೂರಾರು ಜನರು ಸಾವಿರಾರು ಜನರ ಭಾವನೆ ಅದ ಅಂದರೆ ಇರ್ಬೋದು. ಅದು ಯಾಕೆ ಆ ರೀತಿ ಎಂ ಬಿ ಪಾಟೀಲ್ ಅವರು ಯಶವಂತರಾಯಗೌಡ ಪಾಟೀಲ್ ಅವ್ರನ್ನ ಇಷ್ಟು ಟಾರ್ಗೆಟ್ ಮಾಡ್ತಾರೆ? ಯಾಕೆ ಈ ರೀತಿಯಾದಂಥ ಒಂದು ಹಾಗೆ? ಅದು ಅವರಿಗೆ ಕೇಳಬೇಕಲ್ಲ. ನೀವು ಜಸ್ಟ್ ಆಸ್ಕ್ ಹಿಮ್, ಹಿ ಈಸ್ ದ ರೈಟ್ ಪರ್ಸನ್ ಟು ಟೆಲ್ ಆಲ್ ದೋಸ್ ಥಿಂಗ್ಸ್. ಅವ್ರಿಗೆ ಕೇಳಿ. ಈಗ ಮುಂದಿನ ನಡೆ ಏನು ಸರ್? ಈಗ ರಾಜೀನಾಮೆ ಕೊಟ್ಟಿದ್ದೀರಾ, ಏನು ನೆಕ್ಸ್ಟ್? ನನ್ನ ಜನರ ಭಾವನೆಗಳನ್ನು ತಿಳ್ಕೊಂಡು ನಾನು ತೀರ್ಮಾನಕ್ಕೆ ಬರ್ತೀನಿ. ಸರ್, ಈಗ ಸಚಿವ ಸ್ಥಾನ ತಪ್ಪಿದೆ ಅನ್ನೋದಕ್ಕೆ ಯಾರು ಕ್ಲಾರಿಟಿ ಕೊಟ್ಟರೆ ಸರ್? ಇಂಥ ಕಾರಣಕ್ಕೆ ನಿಮಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ? ನನಗೇನು ಯಾರು ಕ್ಲಾರಿಟಿ ಕೊಟ್ಟಿಲ್ಲ ಮತ್ತು ನಾನು ಯಾರು ಕ್ಲಾರಿಟಿ ನಿರೀಕ್ಷೆನೂ ಮಾಡೋಂಗಿಲ್ಲ. ಅದರ ಅವಶ್ಯಕತೆ ಅಗತ್ಯತೆ ಇಲ್ಲ. ಪಕ್ಷಕ್ಕೆ ಒಂದು ವೇಳೆ ಗುಡ್ ಬೈ ಸರ್, ಇಲ್ಲಿಗೆ ಮುಗೀತಾ ಕಾಂಗ್ರೆಸ್ಗೂ ಯಶವಂತರಾಯಗೌಡ ಪಾಟೀಲ್ರಿಗೂ ಸಂಬಂಧ? ನನ್ನ ಜನ ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಮಾಡ್ತೀನಿ. ಸೊ ಇದಿಷ್ಟು ಯಶವಂತರಾಯಗೌಡ ಪಾಟೀಲ್ರವರ ಸ್ಪಷ್ಟ ನುಡಿಗಳು. ಬಾಕತಿ ಮಾಡಗಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.